ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಅವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು 3 BHK ಡೂಪ್ಲೆಕ್ಸ್ ಮನೆ ಇರುತ್ತೆ. ಇದು BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ. ಇದು DC ಕನ್ವರ್ಷನ್ ಆಗಿದೆ ಪ್ರಾಪರ್ಟಿ. ಇದೇ ನೋಡಿ ಪ್ರಾಪರ್ಟಿ ಬಂದುಬಿಟ್ಟು ಡೈಮೆನ್ಷನ್ 20x40 ಇರುತ್ತೆ. ರೋಡ್ ಬೈ 20 ಫೀಟ್ ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದುಬಿಟ್ಟು 800 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ನಾರ್ತ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಬಂದುಬಿಟ್ಟು 3 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನ್ ನೋಡಿದ್ರೆ ತುಂಬ ಯೂನಿಕ್ ಆಗಿದೆ. ಲೇಔಟ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ಡೀಸೆಂಟ್ ಆಗಿದೆ. ಲೇಔಟ್ ಕೂಡ ಡೀಸೆಂಟ್ ಫ್ಯಾಮಿಲೀಸ್ ಸರೌಂಡಿಂಗ್ ಎಲ್ಲನೂ. ಮನೆ ಮುಂದೆ ರೋಡ್ ಇದು 25 ಫೀಟ್ ರೋಡ್ ಇರುತ್ತೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಗೇಟ್ ಇದು ಓಪನ್ ಗೇಟ್ ಇರುತ್ತೆ. ಐರನ್ ಮೆಟೀರಿಯಲ್ ಇದು ಗೇಟ್ಗೆಲ್ಲೂ, ನೇಮ್ ಬೋರ್ಡ್ಗೆಲ್ಲೂ ಪ್ರಾವಿಷನ್ ಕೊಟ್ಟಿದ್ದಾರೆ ಫ್ರಂಟ್ಗೆಲ್ಲೂ. ಸೊ ರೋಡಿಂದ ಹೈಟ್ ಕೂಡ ಮಾಡಿದ್ದಾರೆ, ಚೆನ್ನಾಗಿ ಹೈಟ್ ಕೂಡ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ ಸಂಪ್ ಕೂಡ ಮಾಡಿದ್ದಾರೆ. CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಸಂಪ್ ಬಂದುಬಿಟ್ಟು 12,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ಗ್ಯಾಸ್ ಕನೆಕ್ಷನ್. ಇದು ಡೂಪ್ಲೆಕ್ಸ್ ಮನೆಗೆ ಗ್ಯಾಸ್ ಕನೆಕ್ಷನ್, ಅದಕ್ಕೆಲ್ಲ ನೀಟಾಗಿ ಸೇಫ್ಟಿ ಗ್ರಿಲ್ಲೆಲ್ಲ ಮಾಡಿಸಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದು, ಒಂದು ಕಾರ್ ಹಾಕ್ಕೋಬೋದು ಯಾವುದಾದ್ರೂ ಸರಿ. 7 ಸೀಟರ್ ಇಲ್ಲ 5 ಸೀಟರ್, ಒಂದು ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಹಾಕ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ನೀಟಾಗಿ ಕಾಂಪೌಂಡ್ ಎಲ್ಲ ಹಾಕಿ, ಸುತ್ತಲೂ ಕಾಂಪೌಂಡ್ ಎಲ್ಲ ಹಾಕಿ ಪ್ಯಾಸೇಜ್ ಎಲ್ಲ ಬಿಟ್ಟಿದ್ದಾರೆ. ನೋಡ್ಬೋದು ಪ್ಯಾಸೇಜ್ ಎಲ್ಲ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಇದು 2.5 ಫೀಟ್ 3 ಫೀಟ್ ಎರಡು ಮನೆಗೂ 5 ಫೀಟ್ ಪ್ಯಾಸೇಜ್ ಇರುತ್ತೆ. ಈಸ್ಟ್ ಸೈಡು. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಲಾಸ್ಟ್ ಕೊಟ್ಟಿದ್ದಾರೆ. 3 ಮೀಟರ್ಸ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ. ಇದು ಸಿಂಗಲ್ ಬೆಡ್ರೂಮ್. ಇದು ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ, ಬರ್ಮಾ ಬಾರ್ಡ್ರ್. ಇದು ಹಾಲು, ಕಿಚನ್ನು, ರೂಮು, ಕಾಮನ್ ರೆಸ್ಟ್ ರೂಮು, TV ಯೂನಿಟ್, ಸೆಮಿ ಫರ್ನಿಶ್ಡ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇರುತ್ತೆ. ಮಾಡಲರ್ ಕಿಚನ್ ಕೊಟ್ಟಿದ್ದಾರೆ. ಪೂಜಾ ರೂಮಲ್ಲಿ ಆಲ್ರೆಡಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಪೂಜಾ ರೂಮ್ಗೆಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್, ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ರೂಮ್ ಸೈಜ್ ಕೂಡ ಡೀಸೆಂಟ್ ಇದೆ. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಲಾಫ್ಟ್ ಇರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟು ಪ್ಲಸ್ ಕಾಮನ್ ರೆಸ್ಟ್ ರೂಮ್ ಇರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ ಇಲ್ಲಿ. ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಫ್ಲೋರಿಂಗ್ ಎಲ್ಲ ಫುಲ್ ಬಿಲ್ಡಿಂಗ್ ಗ್ರಾನೈಟೇ ಕೊಟ್ಟಿದ್ದಾರೆ. ಬನ್ನಿ ಈಗ ಡೂಪ್ಲೆಕ್ಸ್ ಮನೆ ನೋಡೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು 4 ಫೀಟ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ಗೆಲ್ಲೂ ಲಪೋತ್ರ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. JSL ಕಂಪ್ನಿ, ಜಿಂದಾಲ್ ಕಂಪ್ನಿದು 304 ಗ್ರೇಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಂಟಿಗೆಲ್ಲ ನೋಡ್ಬೋದು ಟಫಾನ್ ಗ್ಲಾಸಸ್ SS ಬೀಡಿಂಗ್ ಕೊಟ್ಟಿದೆ ಫ್ರಂಟ್ ಎಲಿವೇಷನ್ಗೆಲ್ಲೂ. ಸೊ ನೋಡೋಕ್ಕೆಲ್ಲ ತುಂಬ ಯೂನಿಕಾಗಿ ಕಾಣಿಸುತ್ತೆ. ಮತ್ತು ಮೇಲೆ ಸೀಲಿಂಗ್ ಎಲ್ಲ ನೋಡ್ಬೋದು UPC ಸೀಲಿಂಗ್ ಪ್ರೊವೈಡ್ ಮಾಡಿ, ವುಡನ್ ಕಲರ್ದು. ಫಸ್ಟ್ ಫ್ಲೋರ್ ಇದು. ಮೇನ್ ಡೋರ್ ಎಲ್ಲ ನೋಡ್ಬೋದು ಟೀ ಕುಡ್ ಇರುತ್ತೆ. ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ. ಟೀ ಕುಡ್ ಇದೆ. ಹ್ಯಾಂಡ್ ಮೇಡ್ ಡೋರ್ಸ್ ಇರುತ್ತೆ. ಎಲ್ಲ PU ಪಾಲಿಶ್ ಆಗಿದೆ, ಮಿಷನ್ ಪಾಲಿಶಿಂಗ್ ಎಲ್ಲ ಆಗಿದೆ ನೋಡ್ಬೋದು. ಲಾಕ್ಸ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಿವಿಂಗ್ ರೂಮ್ ಇದು, ಹಾಲ್ ಇದು. ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಲ್ ಸೈಜ್ ಕೂಡ ನೋಡ್ಬೋದು. ಇದು ಹಾಲ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 16 ಫೀಟ್ ಬರುತ್ತೆ. ಲೆಂತ್ ಬಂದ್ಬಿಟ್ಟು, ವಿಡ್ತ್ ಬಂದ್ಬಿಟ್ಟು ಸೇಮ್ 14 to 15 ಫೀಟ್ ಬರುತ್ತೆ. ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ, ಎಲ್ಲನೂ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ವಿಂಡೋ ಎಲ್ಲ ನೋಡ್ಬೋದು. ಹಾಲಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. 4x4 ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಮತ್ತೆ ಒಂದು 2x4 ಒಂದು ವಿಂಡೋ ಕೊಟ್ಟಿದ್ದಾರೆ. TV ಯೂನಿಟ್ ಎಲ್ಲ ಫುಲ್ ವಾಲ್ಗೆ ಮಾಡಿಸಿದ್ದಾರೆ. POP ಎಲ್ಲ ವುಡನ್ POP ಮಾಡಿಸಿದ್ದಾರೆ ನೋಡ್ಬೋದು. ಮೇಲ್ಗಡೆ ವುಡನ್ ಕಲರ್ ಡಿಸೈನ್ POP ಮಾಡಿಸಿದ್ದಾರೆ. ಸೊ ಹಾಲ್ಗೆಲ್ಲ ನೋಡ್ಬೋದು ಗ್ಲಾಸಿ ಫಿನಿಶಿಂಗ್ ಶೀಟ್ಸ್ ಯೂಸ್ ಮಾಡಿ ವಿತ್ ಅಕ್ರಾಲಿಕ್ ಶೀಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆನೂ ಕಬೋರ್ಡ್ಸ್ ಎಲ್ಲ ಮಾಡಿಸಿ, ಇಲ್ಲಿ ಬೇಕಾ UPS ಪಾಯಿಂಟು ಮತ್ತು ಏನೋ ಸ್ಟೋರ್ ಕೂಡ ಮಾಡ್ಕೋತದೆ, ಆ ಥರ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್. ಇದು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಡೋರ್ಸ್ ಎಲ್ಲನೂ 12mm ಟಫಾನ್ ಗ್ಲಾಸಸ್ ಯೂಸ್ ಮಾಡಿ, ಡಿಸೈನ್ಡ್ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ಹಿಚ್ಚಿಂಗ್ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ರೂಮಲ್ಲಿ ಪೂಜಾ ರೂಮಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೀಸೆಂಟ್ ಆಗಿದೆ ಪೂಜಾ ರೂಮ್ ಕೂಡ, ಸೈಜಸ್ ಎಲ್ಲನೂ. ಸೊ ಡೈನಿಂಗ್ ಏರಿಯಾ ಇದು. ಮಾಡ್ಲರ್ ಕಿಚನ್ ಇದು. ಕಿಚನ್ ಎಲ್ಲ ನೋಡ್ಬೋದು L ಶೇಪಲ್ಲಿ ಲಾಫ್ಟ್ ಮಾಡಿಸಿದ್ದಾರೆ. ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ 2 ಕಡೆ ಬಾಸ್ಕೆಟ್ಸ್ 10mm ಬಾಸ್ಕೆಟ್ ಪ್ಲಸ್ SS ಬಾಸ್ಕೆಟ್ ಎರಡೂ ಯೂಸ್ ಮಾಡಿದ್ದಾರೆ. ಸೊ ಆ ಕಡೆ 10mm ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಯುಟಿಲಿಟಿ ಇದು. ಸೊ ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದು. ಸೊ ಇಲ್ಲಿ ಕೂಡ ನೋಡ್ಬೋದು ಡಿಸ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಚಿಕ್ಕದ ಒಂದು ಬಾಕ್ಸ್ ಕೂಡ ಮಾಡಿಸಿದ್ದಾರೆ. ಪ್ಲಸ್ ವಾಷಿಂಗ್ ಮಿಷಿನಲ್ಲಿ ಇಟ್ಕೊಬಿಟ್ಟು ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ. ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಇದು ಹ್ಯಾಂಡ್ ಬೇಸ್. ಇದು ಇಲ್ಲಿ ಹ್ಯಾಂಡ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ರೆಸ್ಟ್ ರೂಮ್. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲ ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ ಇದಕ್ಕೆಲ್ಲನೂ.
ಸೊ ರೂಮ್ ಇದರಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಸೈಜ್ ಬಂದ್ಬಿಟ್ಟು ಇದು 7x8 ಬರುತ್ತೆ. ಇದರಲ್ಲಿ ಕಿಂಗ್ ಸೈಜ್ ಕಟ್ ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಮಾಡಿಸಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, POP ಎಲ್ಲ ಮಾಡಿಸಿದ್ದಾರೆ ರೂಮಲ್ಲಿ. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಎಲ್ಲ ಮಾಡಿಸಿದ್ದಾರೆ, ಪ್ಲಸ್ ವಿಂಡೋ ಎಲ್ಲ ಕೊಟ್ಟಿದ್ದಾರೆ. 4x4 ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ ಕಿಚನ್ನು, ಹಾಲು, ಕಾಮನ್ ರೆಸ್ಟ್ ರೂಮು, ಕಾಮನ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ನೋಡ್ಬೋದು, ಸೇಮ್ ಇದಕ್ಕೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿ ಸ್ಟೆಪ್ಸ್ಗೆಲ್ಲೂ. ರೈಲಿಂಗ್ಸ್ ಎಲ್ಲ SSA ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಸೊ ಕಟ್ಔಟ್ ಏರಿಯಾ ಎಲ್ಲ ನೋಡ್ಬೋದು. ಸೊ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ವಿಜಿಬಿಲಿಟಿ ಕೂಡ ಇರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ರೂಮ್ ನಂಬರ್ 2 ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ, ಇದೆಲ್ಲೂ MD ಡೋರ್ಸ್ ಅಂತ ಹೇಳ್ಬಿಟ್ಟು. ಇದು ಮಾಸ್ಟರ್ ಬೆಡ್ರೂಮ್ ವಿಂಡೋ ಕೂಡ ನೋಡ್ಬೋದು, 6x6 ಕೊಟ್ಟಿದ್ದಾರೆ ವಿಂಡೋ ಸೈಜ್ ಬಂದ್ಬಿಟ್ಟು. ಇಲ್ಲಿ ಫ್ಲೋರಿಂಗ್ ಎಲ್ಲ ಅಷ್ಟೇ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರೂಮ್ಗೆಲ್ಲೂ 2x4 ಕಬೋರ್ಡ್ ಮಾಡಿಸಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಕೂಡ ಸಪ್ರೇಟ್ ಮಾಡಿಸಿದ್ದಾರೆ. ಒಂದು ಚಿಕ್ಕದಾಗಿ ಒಂದು TV ಯೂನಿಟ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಪ್ಲಸ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇರುತ್ತೆ, ರೂಮಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 14x12 ಇರುತ್ತೆ ರೂಮ್ ಸೈಜ್. ಸೊ ಈ ರೂಮ್ಗೆ ಇದು ಅಟ್ಯಾಚ್ ರೆಸ್ಟ್ ರೂಮ್ ಡೋರ್ಸ್ ಎಲ್ಲ ಅಷ್ಟೇ ರೆಸ್ಟ್ ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ, ಪ್ಲಸ್ ಸಿಂಕ್ ಎಲ್ಲ ಅಷ್ಟೇ. ಟೋಟಲ್ ಎಲ್ಲ ಪ್ಯಾರಿವರ್ ಮತ್ತು ಜಾಗರ್ ಫಿಟ್ಟಿಂಗ್ಸೇ ಬರೋದು. ಟ್ಯಾಪ್ಸ್ ಆಗಲಿ ಶವರು ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡು ಸಿಂಕ್ ಮಾತ್ರ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇಲ್ಲಿ ರೂಮ್ ನಂಬರ್ 3 ಇಲ್ಲಿ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಇದು ರೂಮಲ್ಲಿ ಕೂಡ ನೋಡೋದು POP ಎಲ್ಲ ಮಾಡಿಸಿದ್ರೆ ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇರುತ್ತೆ ರೂಮ್ಗೇನು. ಇದು ರೂಮ್ ಸೈಜ್ ಬಂದ್ಬಿಟ್ಟು 10x12 ಬರುತ್ತೆ. 10x12 ಇಲ್ಲ 13 ಫೀಟ್ ಬರುತ್ತೆ. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಲಾಫ್ಟ್ ಎಲ್ಲ ಕೊಡಿಸಿದ್ದಾರೆ. ಸೊ ಇದರಲ್ಲೆಲ್ಲ ರೋಡ್ ಸೈಡ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಟ್ಯಾಚ್ ರೆಸ್ಟ್ ರೂಮ್ ಸೊ 2 ರೂಮ್ ಮೇಲ್ಗಡೆ ರೂಮ್ ಅಂತೂ ತುಂಬ ಸ್ಪೇಸಿಯಸ್ ಆಗಿದೆ. ಫ್ರೆಂಡ್ಲಿ ಬಜೆಟಲ್ಲಿದೆ ಈವನ್ ಹೌಸ್ ಕೂಡ. ಸೊ ಇದು ಬಾಲ್ಕನಿ ಎಲ್ಲ ಮಾಡಿಸಿದೆ. ಇದ್ರ ಸೈಜನ್ನು ಡೀಸೆಂಟ್ ಆಗಿದೆ. ಆಲ್ಮೋಸ್ಟ್ ಇದು 5 ಫೀಟ್ ಬರುತ್ತೆ, 5x10 ಫೀಟ್ ಬರುತ್ತೆ. ಆ ಥರ ಬಾಲ್ಕನೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟಿಗೆಲ್ಲ ರೈಲಿಂಗ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಫುಲ್ ಇದೆ, ಇಲ್ಲಿ ಬೇಕಾದರೆ ಪಾಟ್ಸ್ ಎಲ್ಲ ಇಟ್ಕೋಬೋದು. ಸೊ ಇದು 3 BHK ರಿಮೈನಿಂಗ್ ಎಲ್ಲ ಓಪನ್ ಟೆರೆಸ್ ಇರುತ್ತೆ ಬಾಲ್ಕನಿಯಲ್ಲಿ. ಸೊ ಇಲ್ಲಿ ಮೇಲ್ಗಡೆ ಹೋಗೋಕ್ಕೆಲ್ಲ ಒಂದು ಸೇಫ್ಟಿ ಡೋರ್ ಕೂಡ ಮಾಡಿಸಿದ್ದಾರೆ. ಸೊ ಸಿಂಪಲ್ಲಾಗಿ ಒಂದು POP ಡಿಸೈನ್ ಕೂಡ ಮಾಡಿಸಿದ್ದಾರೆ. ಸೊ ಓಪನ್ ಟೆರೆಸ್ ಸೊ ಇಲ್ಲೊಂದು ಟ್ಯಾಂಕ್ ಪ್ರೊವೈಡ್ ಮಾಡಿ 2000 ಲೀಟರ್ದು ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೋಗೋಕ್ಕೆಲ್ಲ ಐರನ್ ರಾಡ್ ಎಲ್ಲ ಮಾಡಿಸಿದ್ದಾರೆ. ಮತ್ತು ವಾಷಿಂಗ್ ಏರಿಯಾಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಮಾಡಿಸಿದ್ದಾರೆ. ಇದೆಲ್ಲ ಮಡ್ಡಿ ಎಲ್ಲ ಹಾಕ್ಸಿ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಟೆರೆಸ್ ಎಲ್ಲ ನೀಟಾಗಿ. ಇದು ಪ್ರಾಪರ್ಟಿ ಡೀಟೇಲ್ಸ್ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. 11BE ಖಾತಾ ಪ್ರಾಪರ್ಟಿ ಕ್ಲಿಯರ್ ಟೈಟ್ಲ್ಸ್ ಇರುತ್ತೆ. 70-75% ಕೂಡ ಲೋನ್ ಕೂಡ ಸಿಗುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು 1,35 lakhs ಹೇಳ್ತಾರೆ. 1,35 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಸೊ ಲೊಕೇಶನ್ ಬಂದ್ಬಿಟ್ಟು ಇದು ಅಬ್ಬಿಗೇರಿ ಟು ಲಕ್ಷ್ಮೀಪುರ ರೋಡಲ್ಲಿ ಬರುತ್ತೆ, ನಿಯರ್ ಕಾಂಚಿರಾಮ ನಗರ ಹತ್ರ ಬರುತ್ತೆ. ಪ್ರಾಪರ್ಟಿ ಬಂದ್ಬಿಟ್ಟು ಸಂಭ್ರಮ್ ಕಾಲೇಜ್ಗೆ ಜಸ್ಟ್ 2.5 ಕಿಲೋಮೀಟರ್ಸ್ ಆಗುತ್ತೆ. MS ಕಾಲೇಜ್ ಸರ್ಕಲ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. 3.5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಪೀನಾ ಇಂಡಸ್ಟ್ರಿಯಲ್ ಏರ್ಗೆ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ನ್ಯೂ ಟೌನ್ಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ. ಆ ಥರ ಒಳ್ಳೆ ಲೊಕೇಶನಲ್ಲೇ ಇದೆ ಪ್ರಾಪರ್ಟಿ ಬಂದ್ಬಿಟ್ಟು. ಬಜೆಟ್ ಕೂಡ ಅಷ್ಟೇ ಫ್ರೆಂಡ್ಲಿ ಬಜೆಟಲ್ಲಿದೆ. ನಿಮಗೆ ಲೋನ್ಸ್ ಬಂದ್ಬಿಟ್ಟು LIC, ಕ್ಯಾನ್ಫಿನ್ ಹೋಮ್ಸ್, ICICI ಬ್ಯಾಂಕು, HDFC ಬ್ಯಾಂಕ್, ಬಂಧನ್ ಬ್ಯಾಂಕ್, ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ 70% ಲೋನ್ ಕೂಡ ಸಿಗುತ್ತೆ. ಸೊ ಒಂದು ಚಿಕ್ಕದಾಗಿ ಮನೆ ಅಂದರೆ ಒಂದು ಡೂಪ್ಲೆಕ್ಸ್ ಥರ ಯಾರು ಇಷ್ಟಪಡೋರು ಸೊ ಆರಾಮಾಗಿ ತಗೋಬೋದು. ಫ್ರೆಂಡ್ಲಿ ಬಜೆಟಲ್ಲಿ ಕೂಡ ಇದೆ. ರೆಡಿ ಟು ಮೂವ್ ಇರುವಂಥದ್ದು. ಇನ್ನು ರಿಮೈನಿಂಗ್ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದೆ, ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಥರ ಇರುತ್ತೆ ಮನೆ ಫುಲ್ಲು ವಿಡಿಯೋ ಡೀಟೇಲ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದು, ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ನಂಬರ್ ಕೂಡ ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ. ನಂಬರ್ಗೆ ಕಾಲ್ ಮಾಡಿಕೊಂಡು ಇನ್ನೂ ಬೇರೆ ಪ್ರಾಪರ್ಟೀಸ್ ಎಲ್ಲ ಇದೆ, ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಎಲ್ಲ ವಿಸಿಟ್ ಮಾಡಿಸ್ತಾರೆ. ಫ್ರೆಂಡ್ಲಿ ಬಜೆಟಲ್ಲಿ ಕೂಡ ಇದೆ ಇನ್ನೂ ಪ್ರಾಪರ್ಟೀಸ್ ಸೊ ಅದನ್ನು ಕೂಡ ವಿಸಿಟ್ ಮಾಡಿಸ್ತೀವಿ. ಸೊ ಇದು ಪ್ರಾಪರ್ಟಿ ಡೀಟೇಲ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.